ಜೆಡಿ ಕೃಷ್ಣಪ್ಪ ಕಿರುಕುಳ, ಎಡಿ ಮಲ್ಲಿಕಾರ್ಜುನಯ್ಯ ಕಚೇರಿಯಲ್ಲಿಯೇ ಆತ್ಮಹತ್ಯೆಗೆ ಶರಣು. ಪಾವಗಡ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನಯ್ಯ ಅವರು ತಮ್ಮ ಕಚೇರಿಯಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ದುರ್ಘಟನೆ ಶುಕ್ರವಾರ ಸಂಜೆ ನಡೆದಿದೆ. ಪಟ್ಟಣದ ಆಬ್ಬಂಡೆಯಲ್ಲಿರುವ ಕಚೇರಿಯಲ್ಲಿ ನೇಣು ಬಿಗಿದುಕೊಂಡು ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಸಾವಿಗೂ ಮುನ್ನ ವಿಡಿಯೋ ಮಾಡಿ ಸಹೋದ್ಯೋಗಿಗಳಿಗೆ ಕಳಿಸಿರುವುದು ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ವಿಡಿಯೋದಲ್ಲಿ ತುಮಕೂರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಅವರ ಕಿರುಕುಳವೇ ತಮ್ಮ ಸಾವಿಗೆ ಕಾರಣ ಎಂದು ಮಲ್ಲಿಕಾರ್ಜುನಯ್ಯ ಆರೋಪಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ಪಾವಗಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಅವರು ಇನ್ನು 1 ವಾರದಲ್ಲಿ ತಮ್ಮ ಸೇವಾವಧಿ ಮುಗಿಯಬೇಕಿತ್ತು. ಮೃತರು ಮೂಲತಃ ಪಾವಗಡ ತಾಲೂಕಿನ ಗುಂಡಾರ್ಲಹಳ್ಳಿ ಗ್ರಾಮದವರಾಗಿದ್ದು, ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗನ ಮುಂದೆ ತಾಯಿಯ ಆಕ್ರಂದನ ಹೇಳತೀರದಾಗಿದೆ. ಘಟನೆ ತಿಳಿದ ತಕ್ಷಣ ಸ್ಥಳಕ್ಕೆ ಪಾವಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆ ಮುಂದುವರೆದಿದೆ. ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನಯ್ಯ ಅವರ ಕೊನೆಯ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ಗಮನಿಸುವುದಾದ್ರೆ, ನಮ್ಮ ತಾಯಿ, ನನ್ನ ಹೆಂಡತಿ ಮತ್ತು ಮಕ್ಕಳು, ಇಡೀ ಸಂಸಾರ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದೆ. ನನಗೆ ಒಳ್ಳೆಯ ಬೆಲೆ ಕೊಟ್ಟಿದ್ದಾರೆ. ನಾನು ಅವರಿಗೆ ಇನ್ನೂ ಸಹಾಯ ಮಾಡಬೇಕಿತ್ತು, ಆದರೆ ಅದು ಆಗುತ್ತಿಲ್ಲ. ತುಮಕೂರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟಿರುವುದರಿಂದ ನಾನು ಈ ನಿರ್ಧಾರಕ್ಕೆ ಬಂದಿರುವೆನು. ಅವರಿಗೆ ದೇವರು ಶಿಕ್ಷೆ ನೀಡುತ್ತಾನೆ. ಅವನು ತರಲೇ ಇರುವುದರಿಂದ ನಮ್ಮ ಕುಟುಂಬದವರು ಏನು ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವನಿಗೆ ದೇವರು ಕಾನೂನು ಶಿಕ್ಷೆ ಕೊಟ್ಟೇ ಕೊಡುತ್ತಾನೆ. ಎಲ್ಲ ನಮ್ಮ ತಾಯಿ, ಹೆಂಡತಿ, ಮಕ್ಕಳು, ನಮ್ಮ ಸಂಸಾರ, ಇಡೀ ಸಂಸಾರದವ್ರಿಗೆ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಒಳ್ಳೆಯ ಬೆಲೆ ಕೊಟ್ಟಿದ್ದಾರೆ. ಆದರೆ ಅವರು ನಾನು ಸಹಾಯ ಮಾಡಬೇಕಾಗಿತ್ತು. ನನ್ನಿಂದ ಸಹಾಯ ಇನ್ನೂ ಬೇಕಾಗಿತ್ತು, ಆದರೆ ಕೊಡೋಕ್ಕಾಗ್ತಾಯಿಲ್ಲ. ಜಂಟಿ ನಿರ್ದೇಶಕರಾದ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ ನಾನು ಈ ರೀತಿ ಆಗಿರ್ತಾನೆ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಕುಟುಂಬ ಅವನು ತರಲೇ ಇರೋದ್ರಿಂದ ಕುಟುಂಬದವರು ಅವನ ಮೇಲೆ ಏನು ಸೇಡು ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಕಾನೂನು ಶಿಕ್ಷೆ ಅವನಿಗೆ ಕೊಟ್ಟೇ ಕೊಡುತ್ತೆ. ಅಮ್ಮ, ನಿಮ್ಮ ಹೆಸರು ಏನಮ್ಮ? ನಿಮ್ಮ ಹೆಸರು ಪಂಚಮ್ಮ. ಎಷ್ಟನೇವ್ರು ಇವರು? ಮಲ್ಲಿಕಾರ್ಜುನವ್ರು ಎಷ್ಟನೇ ಮಗ? ಎರಡನೇವ್ರಾ? ಹಾಂ. ಹಾಂ. ಮೂರನೇರು ನಾಗರತ್ನಮ್ಮ. ಹಾಂ. ನಾಲ್ಕನೇರು ನಿರ್ಮಲ. ಹಾಂ. 5ನೇರು ಜಯಪ್ರಕಾಶ್. ಎಷ್ಟೊತ್ತು ಗೊತ್ತಾಯ್ತು? ಹೆಂಗೆ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಇದಾಗಿದೆ ಅಂತ? ಫೋನ್ ಮಾಡಿ ಸತ್ತೀವಿ ಸಾ. ನೀವು ಮಾಡಿದ್ರೆ ಫೋನ್ ಮಾಡಿದ್ರಾ? ಫೋನ್ ಎತ್ತಲೇ ಇಲ್ಲ. ಹಾಂ. ನಮ್ಗೆ ಅನುಮಾನ ಆಯಿತು. ತಿರ್ಗಾ ತುಮಕೂರ್ಗೆ ಹೋಗ್ಯಾನೇನು ಅಂತ ನಮ್ಮ ದೊಡ್ಡ ಸೊಸೆಗೆ ಮಾಡಿದ್ವಿ. ಅವರು ಬರಲಿಲ್ಲ ಅಂದರು. ತಿರ್ಗಾ ನರೇಶಿಗೆ ಫೋನ್ ಮಾಡಿದ್ವಿ. ಬರೋ ನಾನು ಕರ್ಕೊಂಡೋಗೋ, ಎಲ್ಲೇ ಇದ್ದಾನು ನೋಡೋಣ ಆಫೀಸು ಅದೆಲ್ಲ ಹುಡ್ಕೋಣ ಅಂದೆ. ಅವನು ಬಾಗ್ಲು ಹಾಕೊಂಡವ್ರಜ್ಜಿ ಒಳಗಿದ್ದಾರೆ ಅಂತ ಹೇಳ್ದ. ತಿರ್ಗಾ ವಾರ್ಡನ್ ಮಗಳು ಬಂದರು ಮನೆ ಹತ್ರಕ್ಕೆ, ತೋಟದಾಗ ಇದ್ದಾರೆ ಅಂತ.